Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 13ನೇದು ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಕ್ಲಾಸ್ ಅಲ್ಲಿ ಲ್ಯಾಂಡ್ ಫಿಲ್ ಗ್ಯಾಸ್ ಕಂಪೋಸಿಷನ್ ಅಂದ್ರೇನು, ಪ್ರಿನ್ಸಿಪಲ್ಸ್ ಏನಿದೆ, ಮತ್ತೆ ಗ್ಯಾಸ್ ಮೂವ್ಮೆಂಟ್ ಏನೇನಾಗುತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಮತ್ತೆ ಅದ್ರ ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ ಯಾವ ತರ ಮಾಡ್ತೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡೋಣ. ರೈಟ್, ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಇದೇ ತರ ಒಳ್ಳೆ ವಿಡಿಯೋಸ್ ನಿಮ್ಗೋಸ್ಕರ ಬರ್ತಾ ಇರುತ್ತೆ. ಮತ್ತೆ ಟೆಲಿಗ್ರಾಮ್ ಚಾನಲ್ ಇನ್ನು ಯಾರು ಜಾಯ್ನ್ ಆಗಿ, ಬಿಕಾಸ್ ಅಲ್ಲಿ ನಾವು ಶಾರ್ಟ್ ನೋಟ್ಸ್ ಕಳಿಸ್ತಾ ಇರ್ತೀವಿ, ಏನೋ ಒಂದು ಇನ್ಫಾರ್ಮೇಶನ್ ಇದ್ರೂ ನಾವು ಕೊಡ್ತೀವಿ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಲ್ಯಾಂಡ್ ಫಿಲ್ ಗ್ಯಾಸ್ ಕಂಪೋಸಿಷನ್? ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈಗ ಇಲ್ಲಿ ಏನಿದೆ, ಲ್ಯಾಂಡ್ ಫಿಲ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನಿದೆ, ಇಲ್ಲಿ ನೋಡ್ಬೋದು ನೀವು. ಸೊ ಗ್ಯಾಸ್ ಈಗ ಇದು ಆಕ್ಚುಲಿ ಇದು ಒಂದು ಲ್ಯಾಂಡ್ ಫಿಲ್ ಸೈಟ್ ಇದೆ. ಸೊ ಈ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ನೋಡಿ, ಇಲ್ಲಿ ವೇಸ್ಟ್ ನ ಈ ತರ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನಂತಂದ್ರೆ ಲೇಯರ್ ಬೈ ಲೇಯರ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇದೇನಿದೆ, ಲ್ಯಾಂಡ್ ಫಿಲ್ ಲೈನರ್ ಇದೆ. ಸೊ ಇದು ಗ್ರೌಂಡ್ ವಾಟರ್ ಎಲ್ಲಕ್ಕಿಂತ ಕೆಳಗಡೆ. ಇಲ್ಲಿ ಇದು ಲೀಚೆಟ್. ವಾಟ್ ಯು ಮೀನ್ ಬೈ ಲೀಚೆಟ್? ಈ ಸಾಲಿಡ್ ವೇಸ್ಟ್ ಅಲ್ಲಿ ನೀವು ಕಾಂಪ್ಯಾಕ್ಟ್ ಮಾಡಿದಾಗ ಏನ್ ಲಿಕ್ವಿಡ್ ಬರುತ್ತಲ್ಲ, ಅದೇ ಅಟ್ ದ ಬಾಟಮ್ ಆಫ್ ದ ಲ್ಯಾಂಡ್ ಫಿಲ್ ಸೈಟ್ ನಾವು ಕಲೆಕ್ಟ್ ಮಾಡ್ತೀವಿ ಡಿಫ್ರೆಂಟ್ ಪೈಪ್ಸ್ ನ ಇಟ್ಬಿಟ್ಟು. ಸೊ ಅದನ್ನ ಲೀಚೆಟ್ ಕಲೆಕ್ಷನ್ ಸಿಸ್ಟಮ್ ಅಂತ ಅಂತೀವಿ. ರೈಟ್, ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಅವರು ಕೊಡ್ಬೋದು, ಇಲ್ಲ ಅಂತಂದ್ರೆ ಜಸ್ಟ್ ಪಂಪ್ ಮಾಡ್ಬಿಡ್ಬೋದು. ಓಕೆ, ಇದು ಬಂದ್ಬಿಟ್ಟು ಲಿಕ್ವಿಡ್ ಬಂತು. ಈಗ ಆ ಲಿಕ್ವಿಡ್ದು ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಗ್ಯಾಸ್ ಕಂಟ್ರೋಲ್. ರೈಟ್, ಸೊ ಗ್ಯಾಸ್ ಕಂಟ್ರೋಲ್ ಅಂತಂದ್ರೆ ಈಗ ಸಾಲಿಡ್ ವೇಸ್ಟ್, ಡಿಫ್ರೆಂಟ್ ಟೈಪ್ ಆಫ್ ಸಾಲಿಡ್ ವೇಸ್ಟ್ ಅಂದ್ರೆ ವೇಸ್ಟ್ ಏನು ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಸೋರ್ಸ್ ಏನಾಗುತ್ತೆ ಅನ್ನೋದು, ಮತ್ತೆ ಟೈಪ್ ಏನಿದೆ, ಯಾವ ಟೈಪ್ ಆಫ್ ಸಾಲಿಡ್ ವೇಸ್ಟ್ ಇದೆ ಅದರ ಮೇಲೆ ಏನ್ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಯಾವ ಟೈಪ್ ಆಫ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅದು ನಾವು ಹೇಳ್ಬೋದು ಅದರಿಂದ, ಸರಿನಾ? ಸೊ ಇಲ್ಲಿ ಒಂದು ಟೈಪ್ ಆಫ್ ಗ್ಯಾಸ್ ಫಾರ್ಮೇಶನ್ ಆಗೋದಿಲ್ಲ, ಡಿಫ್ರೆಂಟ್ ಗ್ಯಾಸ್ ಫಾರ್ಮೇಶನ್ಸ್ ಆಗುತ್ತೆ. ಅದು ಡಿಪೆಂಡ್ಸ್ ಆನ್ ದ ಸಾಲಿಡ್ ವೇಸ್ಟ್ ಇರುತ್ತೆ. ಡನ್. ಸೊ ಇಲ್ಲಿ ಗ್ಯಾಸ್ ಕಂಟ್ರೋಲ್ ಇಸ್ ನಥಿಂಗ್ ಬಟ್ ಇಲ್ಲಿ ಗ್ಯಾಸ್ ಏನ್ ಫಾರ್ಮೇಶನ್ ಆಗುತ್ತೆ ಈ ಸಾಲಿಡ್ ವೇಸ್ಟ್ ಮಧ್ಯ, ಅದನ್ನ ಇಲ್ಲಿ ನಾವು ಒಂದು ಪೈಪ್ ಆರ್ ವೆಂಟ್ ಆರ್ ಏನೋ ಒಂದು ವೆಲ್ ಟೈಪ್ ಪೈಪ್ ನ ಇನ್ಸರ್ಟ್ ಮಾಡ್ಬಿಟ್ಟು ಅಲ್ಲಿಂದ ನಾವೇನ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ. ಐದರ್ ಇಟ್ ವಿಲ್ ಗೋ ಟು ದ ಏರ್ ಆರ್ ವಿಲ್ ಕಲೆಕ್ಟ್ ಫಾರ್ ದ ರಿಕವರಿ ಸೆಕ್ಷನ್. ರೈಟ್, ಗಾಳಿಗೆ ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ರಿಕವರಿ ಸೆಕ್ಷನ್ ಗೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಡನ್. ಇಷ್ಟ ಅರ್ಥ ಆಯ್ತಾ ವಾಟ್ ಯು ಮೀನ್ ಬೈ ಗ್ಯಾಸ್ ಫಾರ್ಮೇಶನ್ ಇನ್ ದ ಸಾಲಿಡ್ ವೇಸ್ಟ್? ಈಗ ಸೊ ಕಾಂಪೋಸಿಷನ್ ಏನೇನಿದೆ ನೋಡಿ. ಕಾಂಪೋಸಿಷನ್ ಸಿಂಪಲ್ ಆಗಿ ಹೇಳ್ತೀನಿ, ಇದರಲ್ಲಿ ಎರಡು ಇರುತ್ತೆ. ಒಂದು ಪ್ರಿನ್ಸಿಪಲ್ ಸ್ಟ್ರೆಸ್ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಒಂದು ಪ್ರಿನ್ಸಿಪಲ್ ಗ್ಯಾಸ್ ಇರುತ್ತೆ. ರೈಟ್, ಸೊ ಇನ್ನೊಂದು ಯಾವ್ದು ಇರುತ್ತೆ ಅಂದ್ರೆ ಟ್ರೇಸ್ ಗ್ಯಾಸ್ ಇರುತ್ತೆ. ಸೊ ಪ್ರಿನ್ಸಿಪಲ್ ಸ್ಟ್ರೆಸ್ ಅಂತಂದ್ರೆ ಯಾವತ್ತೂ ನೋಡಿ, ಲ್ಯಾಂಡ್ ಫಿಲ್ ಗ್ಯಾಸ್ ಮೇಜರ್ಲಿ CH4 ಅಂದ್ರೆ ಮೀಥೇನು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಇದು ಬಿಟ್ಬಿಟ್ಟು ರಿಮೈನಿಂಗ್ ಏನೇ ಬರುತ್ತೆ ನೋಡಿ, ಅದೆಲ್ಲ ಟ್ರೇಸ್ ಗ್ಯಾಸ್ ಅಂತ ಅಂತೀನಿ ನಾನು ಅದಕ್ಕೆ. ರೈಟ್, ಸೊ ಸಾಲಿಡ್ ವೇಸ್ಟ್ ಗ್ಯಾಸ್ ಎರಡು ಟೈಪ್ ಅಲ್ಲಿ ಫಾರ್ಮ್ ಆಗುತ್ತೆ. CH4 CO2 is a principal gas and trace gas is an ಸೆಕೆಂಡರಿ ಗ್ಯಾಸ್ ಅಂತಾನು ಅನ್ಬೋದು. ಗೊತ್ತಾಯ್ತಾ? ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಇದೆ ಕಾಂಪೋಸಿಷನ್ ಅಲ್ಲಿ. ರೈಟ್, ಸೊ ಈ ಗ್ಯಾಸಸ್ ಒಂದೊಂದ್ಸಲ ನೀವು ಕರೆಕ್ಟ್ ಆಗಿ ಅದನ್ನ ರಿಕವರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪಬ್ಲಿಕ್ ಗೆ ತುಂಬಾ ಹೆಲ್ತ್ ಗೆ ಡೇಂಜರ್ ಆಗಿರುತ್ತೆ. ಸೊ ಇದನ್ನ ಪಾಯಿಂಟ್ ನ ನೀವು ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ರೈಟ್, ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಲ್ಯಾಂಡ್ ಫಿಲ್ ಗ್ಯಾಸ್ ಕನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಏನೇನ್ ಪ್ರಿನ್ಸಿಪಲ್, ಯಾವ್ಯಾವ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಲ್ಯಾಂಡ್ ಫಿಲ್ ಅಲ್ಲಿ ನೋಡಿ. ಸೊ ಗ್ಯಾಸಸ್ ಫೌಂಡ್ ಇನ್ ದ ಲ್ಯಾಂಡ್ ಫಿಲ್ ಇನ್ಕ್ಲೂಡ್ಸ್ NH3, ಕಾರ್ಬನ್ ಡೈಆಕ್ಸೈಡ್, CO, H2S, CH4, N2, H2, O2. ಇದಿಷ್ಟು ಗ್ಯಾಸಸ್ ಫಾರ್ಮೇಶನ್ ಆಗುತ್ತೆ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ. ಬಟ್ ಇವೆಲ್ಲ ಇರುತ್ತೆ, ಮೇಜರ್ ಯಾವ್ದಿರುತ್ತೆ ಅಂತಂದ್ರೆ CH4 ಇಸ್ ನಥಿಂಗ್ ಬಟ್ ಮೀಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಈ ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ರಿನ್ಸಿಪಲ್ ಗ್ಯಾಸಸ್ ಆಗಿ ಫಾರ್ಮ್ ಆಗುತ್ತೆ. ಅದು ಯಾವುದರಿಂದ? ಅನ್ಎರೋಬಿಕ್ ಡಿಕಂಪೋಸಿಷನ್ ಆಫ್ ದ ಬಯೋಡಿಗ್ರೇಡಬಲ್ ಆರ್ಗಾನಿಕ್ ಕಂಪೋನೆಂಟ್ಸ್ ಇನ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಅನ್ಎರೋಬಿಕ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್ ಇರೋದಿಲ್ಲ, ನೋ ಆಕ್ಸಿಜನ್. ಗೊತ್ತಾಯ್ತಾ? ನೋ ಆಕ್ಸಿಜನ್, ಗೊತ್ತಾಗ್ತಿದ್ಯಾ? ಆಕ್ಸಿಜನ್ ಇರೋದಿಲ್ಲ, ಅಲ್ಲಿ ಡಿಕಂಪೋಸ್ ಆಗುತ್ತೆ. ರೈಟ್, ಸೊ ವಿತೌಟ್ ದ ಆಕ್ಸಿಜನ್ ಏನಾಗ್ಬಿಡುತ್ತೆ, ಆ ಆರ್ಗಾನಿಕ್ ಮೆಟೀರಿಯಲ್ ಏನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಸೊ ಅದರಿಂದ ಏನ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ, ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಡನ್. ಸೊ ಈಗ ಏನಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ, ಈ ಮೀಥೇನ್ ಏನಾಗುತ್ತೆ ಅಂತಂದ್ರೆ 5ರಿಂದ 15% ವರೆಗೂ ಇದ್ರೆ ಏನಾಗುತ್ತೆ, ತುಂಬಾ ಡೇಂಜರ್ ಆಗಿರುತ್ತೆ. ಅದು ಎಕ್ಸ್ಪ್ಲೋಸಿವ್ ಇರುತ್ತೆ, ಅದು ತುಂಬಾ ಡೇಂಜರ್ ಆಗಿ ಎಕ್ಸ್ಪ್ಲೋಸಿವ್ ಆಗಿರುತ್ತೆ.
ಸೊ ಅದನ್ನೇ ನಾವೇನ್ ಮಾಡ್ಬೇಕಂತಂದ್ರೆ, ಯಾಕೆ ಆ ತರ ಆಗುತ್ತೆ ಅಂತಂದ್ರೆ ಅಲ್ಲಿ ಆಕ್ಸಿಜನ್ ಪ್ರೆಸೆನ್ಸ್ ತುಂಬಾ ಕಮ್ಮಿ ಇರುತ್ತೆ, ರೈಟ್. ಯಾವಾಗ ಅದು 5-15% ಆದ್ರೆ, ರೈಟ್, ಅದೇನಾಗುತ್ತೆ, ಆಕ್ಸಿಜನ್ ಪ್ರೆಸೆನ್ಸ್ ತುಂಬಾ ಕಮ್ಮಿ ಇರುತ್ತೆ ಅವಾಗ, ರೈಟ್. ಅವಾಗ ಏನಾಗುತ್ತೆ, ಆಕ್ಸಿಜನ್ ಏನಾಗುತ್ತೆ ಅಂತಂದ್ರೆ ಕ್ರಿಟಿಕಲ್ ಲೆವೆಲ್ಗೆ ಅದು ರೀಚ್ ಆಗುತ್ತೆ. ಯಾವುದು, ಮೀಥೇನು. ಸೊ ಅದು ತುಂಬಾ ಡೇಂಜರ್ ಆಗಿರುತ್ತೆ. ಅವಾಗ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಲೈಕ್ ಎ ಬಾಂಬ್ ಯಾವ ತರ ಎಕ್ಸ್ಪ್ಲೋಡ್ ಆಗುತ್ತೆ ನೋಡಿ, ಆ ತರ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಮೀಥೇನ್, ಗೊತ್ತಾಯ್ತಾ. ಸೊ ಅದಕ್ಕೆ ಆಕ್ಸಿಜನ್ ಪ್ರೆಸೆನ್ಸ್ ಇದ್ದಾಗ ಅಂದ್ರೆ ಅನ್ಎರೋಬಿಕ್ ಏನಿದೆ ನೋಡಿ ಅದು, ರೈಟ್. ಬಟ್ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ಅ ಲಿಟಲ್ ಡೇಂಜರ್ ದಟ್ ಎಕ್ಸ್ಪ್ಲೋಡ್. ಹೌಎವರ್ CH4 mixtures in the explosive range can from landfill gases migrate offside and mix with the air. ಗೊತ್ತಾಯ್ತಾ, ಗಾಳಿ ಜೊತೆ ಅದು ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಬೈಫರ್ಕೇಟ್ ಮಾಡ್ಕೊಂಡು ಸಪರೇಟ್ ಮಾಡ್ಕೋಬಹುದು, ಸರಿನಾ. ಸೊ ಇದನ್ನ, ಈ ಪಾಯಿಂಟ್ ನ ತುಂಬಾ ಇಂಪಾರ್ಟೆಂಟ್ ಇದೆ, ನೆನ್ಪಿಡ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಗ್ಯಾಸಸ್ ದಟ್ ಮೇ ಬಿ ಎಕ್ಸ್ಪೆಕ್ಟೆಡ್ ಇನ್ ದ ಲೀಚೇಟ್ ವಿಲ್ ಡಿಪೆಂಡ್ ಆನ್ ದೇರ್ ಕಾನ್ಸಂಟ್ರೇಷನ್ ಇನ್ ದ ಗ್ಯಾಸ್ ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಲೀಚೇಟ್ ಅಂತ ಹೇಳ್ತಾ ಇರೋದು. ಲೀಚೇಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ರೈಟ್. ಲೀಚೇಟ್ ಇಸ್ ನಥಿಂಗ್ ಬಟ್ ಅಟ್ ದ ಬಾಟಮ್ ಆಫ್ ದ ಲ್ಯಾಂಡ್ ಫಿಲ್ ಸೈಟ್ ಏನ್ ಲಿಕ್ವಿಡ್ ಬರುತ್ತೆ ಅದನ್ನ ನಾವು ಲೀಚೇಟ್ ಅಂತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಗ್ಯಾಸ್ ಮೂವ್ಮೆಂಟ್ಸ್ ಇನ್ ದ ಲ್ಯಾಂಡ್ ಫಿಲ್ ಸೈಟ್. ಈಗ ಗ್ಯಾಸ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಈಗ ನಾನು ಹೇಳಿದ್ದೀನಿ, ರೈಟ್. ಈಗ ಜಸ್ಟ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ಮೂವ್ಮೆಂಟ್ ಏನಾಗುತ್ತೆ, ಇಲ್ಲಿ ಈ ತರ ಮೂವ್ಮೆಂಟ್ ಆಗೋ ಚಾನ್ಸಸ್ ಯಾವ ತರನೂ ಆಗ್ಬೋದು, ಈ ತರನೂ ಆಗ್ಬೋದು, ಈ ತರ ಯಾವ ತರನೂ ಆಗ್ಬೋದು. ಬಟ್ ಇಲ್ಲಿ ಏನಿದೆ ಅಂತಂದ್ರೆ ಗ್ಯಾಸ್ ಮೂವ್ಮೆಂಟ್ ಇನ್ ಲ್ಯಾಂಡ್ ಫಿಲ್ ಸೈಟ್ ಅಂಡರ್ ಐಡಿಯಲ್ ಕಂಡೀಷನ್ ದ ಗ್ಯಾಸಸ್ ಜನರೇಟೆಡ್ ಫ್ರಮ್ ಎ ಲ್ಯಾಂಡ್ ಫಿಲ್ should either vented to the atmosphere or larger landfill collected for the production of the energy. ನೋಡಿ, ಒಂದಂತೂ ಏರ್ ಹೋಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಎನರ್ಜಿನ ರಿಕವರಿ ಮಾಡ್ಕೋತೀವಿ ನಾವು, ಅದಕ್ಕೆ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ. ಅದರಲ್ಲಿ ಈಗ ಗ್ಯಾಸ್ ಅಲ್ಲಿ 90% ಏನಿರುತ್ತೆ ಗೊತ್ತಾ, 90% ಏನಿರುತ್ತೆ, ಯಾವ್ದಿರುತ್ತೆ, CH4 ಮತ್ತೆ CO2, ಗೊತ್ತಾಯ್ತಾ. 90% ಅಂದ್ರೆ ತಿಳ್ಕೊಳ್ಳಿ, ರಿಮೈನಿಂಗ್ 10% ಅಷ್ಟೇ ಬೇರೆ ಗ್ಯಾಸಸ್ ಇರುತ್ತೆ. ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಸೊ ಮೋಸ್ಟ್ ಆಫ್ ದ CH4 ಎಸ್ಕೇಪ್ಸ್ ಎಟ್ ದ ಅಟ್ಮಾಸ್ಫಿಯರ್, ಅಂದ್ರೆ ಗಾಳಿಯಲ್ಲಿ ಹೋಗ್ಬಿಡುತ್ತೆ ಅದು, ರೈಟ್. ಅಪ್ ಟು 40% ಏನಂತಂದ್ರೆ ನಾವ್ ಎಲ್ಲಿ ಅದನ್ನ ಕಲೆಕ್ಟ್ ಮಾಡಬಹುದು ಅಂತಂದ್ರೆ ಲ್ಯಾಂಡ್ ಫಿಲ್ ಸೈಟ್ ಎಡ್ಜಸ್ ಅಲ್ಲಿ, ರೈಟ್. ಸೊ ಸಮ್ ಡಿಸ್ಟೆನ್ಸ್ ಅಲ್ಲಿ 130 ಮೀಟರ್ ಎಟ್ ದ ಎಡ್ಜ್ ಆಫ್ ದ ಲ್ಯಾಂಡ್ ಫಿಲ್ ಅಲ್ಲಿ ನಾವು ಅದನ್ನ ಕಲೆಕ್ಟ್ ಮಾಡಬಹುದು. ಯಾವುದು, CH4 and CO2 ನ, ಗೊತ್ತಾಯ್ತಾ. And both CH4 and CO2 have been found in the concentration up to 40% at a lateral distance up to 130 meter at the edges of the landfill. Okay, ಗೊತ್ತಾಯ್ತಾ. ಸಿಂಪಲ್ ಆಗಿ ಹೇಳೋದು ನೋಡಿ, ಗ್ಯಾಸ್ ಮೂವ್ಮೆಂಟ್ ಒಂದು ಗಾಳಿಗೆ ಹೋಗುತ್ತೆ, ಇಲ್ಲಾಂದ್ರೆ ಎನರ್ಜಿ ಪ್ರೊಡಕ್ಷನ್ ಆಫ್ ಎನರ್ಜಿಗೆ ಯೂಸ್ ಮಾಡ್ತೀವಿ. 90% CH4 ಮತ್ತೆ CO2 ಇರುತ್ತೆ, ಮೀಥೇನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಅದರಲ್ಲೂ ಏನಾಗುತ್ತೆ ಅಂದ್ರೆ CH4 ಮ್ಯಾಕ್ಸಿಮಮ್ ಎಸ್ಕೇಪ್ ಆಗ್ಬಿಡುತ್ತೆ ಗಾಳಿಗೆ. ರಿಮೈನಿಂಗ್ ಏನಿರುತ್ತೆ 40% ಅದನ್ನ ನಾವು ರಿಕವರಿ ಮಾಡ್ಕೋಬಹುದು, ಆ ಗಾಳಿಯಲ್ಲಿರೋದನ್ನ ರಿಕವರಿನೂ ಮಾಡಬಹುದು. ಸೊ ಅದು ಎಲ್ಲಿ ಸಿಗುತ್ತೆ, CO2 ನಮಗೆ 130 ಮೀಟರ್ ಎಟ್ ದ ಎಡ್ಜ್ ಆಫ್ ದ ಸಾಲಿಡ್ ವೇಸ್ಟ್. ಈಗ ಈ ಗಾಳಿಯಲ್ಲಿ CH4 ಏನಾಗುತ್ತೆ, ಗಾಳಿಯಲ್ಲಿ ಹೋಗಿದೆ ಅಂತ ನಾನು ಹೇಳ್ತಾ ಇರೋದು, ಗೊತ್ತಾಯ್ತಾ. ಗಾಳಿಯಲ್ಲಿ ಹೋಗಿರೋದು ನಾವು ಆರಾಮಾಗಿ ರಿಕವರಿ ಮಾಡಬಹುದು. ಯಾವ ತರ ಮಾಡಬಹುದು ಗೊತ್ತಾ. ಸೊ ಅದ್ರದ್ದು ರಿಕವರಿ ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂದ್ರೆ ನಿಯರ್ ಬೈ ಲ್ಯಾಂಡ್ ಫಿಲ್ ಸೈಟ್ಸ್ ಏನಿರುತ್ತೆ ಮತ್ತೆ ಬಿಲ್ಡಿಂಗ್ ಕೆಳಗಡೆ ಸ್ಟೋರ್ ಆಗುತ್ತೆ, ರೈಟ್. ಬಿಲ್ಡಿಂಗ್ ಏನ್ ಬೇಸ್ಮೆಂಟ್ಸ್ ಇರುತ್ತೆ ನೋಡಿ, ಅಲ್ಲಿ ಸ್ಟೋರ್ ಆಗುತ್ತೆ. ಯಾಕೆ ಗೊತ್ತಾ, ಅದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ಲೆಸ್ ದೆನ್ ದ ಏರ್. ಅದ್ರ ಸ್ಪೆಸಿಫಿಕ್ ಗ್ರಾವಿಟಿ ತುಂಬಾ ಕಮ್ಮಿ ಇರುತ್ತೆ, ರೈಟ್. ಅದ್ರಗೋಸ್ಕರ ಅದು ಅಲ್ಲಿ ಏನಂತಂದ್ರೆ ಸ್ಟೋರ್ ಆಗುತ್ತೆ. ಇಲ್ಲ ಅಲ್ಲಿ ಏನಂತಂದ್ರೆ ಆ ಸ್ಪೇಸಸ್ ಅಲ್ಲಿ ಹೋಗಿ ಕುತ್ಕೊಂಡ್ ಬಿಡುತ್ತೆ. ಸೊ ಬಿಲೋ ದ ಬಿಲ್ಡಿಂಗ್ಸ್ ಆರ್ ಅದರ್ ಎನ್ಕ್ಲೋಸ್ ಸ್ಪೇಸಸ್ ಆರ್ ದ ಸ್ಯಾನಿಟರಿ ಲ್ಯಾಂಡ್ಫಿಲ್ ಪ್ರಾಪರ್ ವೆಂಟಿಂಗ್. CH4 is not a problem, ಅದರಿಂದ ನಾವು ರಿಕವರಿ ಮಾಡ್ಕೋಬಹುದು. CH4 ಪ್ರಾಬ್ಲಮ್ ಇಲ್ಲ ಅಂದ್ರೆ ಮೀಥೇನ್ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಅದನ್ನ ನಾವು ರಿಕವರಿನೂ ಮಾಡಬಹುದು ಮತ್ತೆ ಏರ್ ಹೋದ್ರೂ ಅದನ್ನು ರಿಕವರಿ ಮಾಡಬಹುದು. ಬಟ್ ಮೇಜರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಇದಂತೂ ತುಂಬಾ ತುಂಬಾ ಡೇಂಜರ್ ಇದೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ಗೂ ಎಲ್ಲ ತುಂಬಾ ಡೇಂಜರ್ ಇದೆ ಇದು, ಏರ್ ಪೊಲ್ಯೂಷನ್, ರೈಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಏನಿದೆ 1 to 5 times ಡೆನ್ಸ್ ಆಸ್ ಏರ್, 1 ರಿಂದ 5 ಪಟ್ಟು ಡೆನ್ಸ್ ಇದೆ ಏರ್ಗಿಂತ. 2 times ಆಸ್ ಡೆನ್ಸ್ ಆಸ್ CH4, ಈ ಮೀಥೇನ್ ಗಿಂತ 2 ಪಟ್ಟು ಡೆನ್ಸ್ ಆಗಿದೆ ಅದು, ರೈಟ್. ಸೊ ಇದು ಎಲ್ಲೋಗುತ್ತೆ, ಬಾಟಮ್ ಆಫ್ ದಿ ಲ್ಯಾಂಡ್ ಫಿಲ್ ಅಲ್ಲಿ ಹೋಗ್ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ಆಸ್ ಅ ರಿಸಲ್ಟ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ
in the to landfill may be high for the years, right? So carbon dioxide concentration ಜಾಸ್ತಿ ಇರುತ್ತೆ compared to methane, ಗೊತ್ತಾಯ್ತಾ? So because of this density, carbon dioxide will also make a downwards through the underlying formation unit reaches the ground water, ಗೊತ್ತಾಯ್ತಾ? ನೋಡಿ ಇಷ್ಟೊಂದು ಡೆನ್ಸ್ ಇರೋಗೋಸ್ಕರ ಏನಾಗುತ್ತೆ, ಗ್ರೌಂಡ್ ವಾಟರ್ ಅಲ್ಲಿ ಏನಂತಂದ್ರೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್? ಸೊ ಕಾರ್ಬನ್ ಡೈಆಕ್ಸೈಡ್ is readily soluble in H2O, usually lower, ಗೊತ್ತಾಯ್ತಾ? ಸೊ the pH value which is in turn can increase hardness and mineral content of the groundwater through the stabilization of, that is the solubilization of calcium and magnesium carbonate, ಗೊತ್ತಾಯ್ತಾ? pH ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ರೈಟ್? ಅದನ್ನ ಹಾರ್ಡ್ನೆಸ್ ಮಿನರಲ್ ಕಂಟೆಂಟ್ ಏನಾಗುತ್ತೆ ಅದನ್ನ ಸ್ಟೆಬಿಲೈಸೇಷನ್ ಮಾಡ್ಬಿಟ್ಟು ನಾವು ಯೂಸ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ದಿಸ್ ಗ್ಯಾಸ್ ಮೂವ್ಮೆಂಟ್. ಡೆಫಿನೆಟ್ಲಿ 1 or 2 ಕ್ವಶನ್ ಮೇ ಆಸ್ಕ್. ನೆಕ್ಸ್ಟ್, ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್. ಇದಂತೂ ತುಂಬಾ ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಅಂತ ಬರೀತೀನಿ ನಾನು, ಅದಕ್ಕೆ ನಾನು ರೆಡ್ ಅಲ್ಲೇ ಬರ್ದಿರೋದೆಲ್ಲ. ಸೊ ಕಂಟ್ರೋಲ್ ಯಾವ ತರ ಮಾಡ್ತೀರಾ? ಈಗ ಗ್ಯಾಸ್ ಕಾಂಪೋಸಿಷನ್ ಗೊತ್ತಾಯ್ತು, ಆಮೇಲೆ ಪ್ರಿನ್ಸಿಪಲ್ಸ್ ಗೊತ್ತಾಯ್ತು, ಯಾವ್ಯಾವ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅಂತ ಗೊತ್ತಾಯ್ತು, ರೈಟ್? ಸೊ ಎಲ್ಲೆಲ್ಲಿ ಹೋಗುತ್ತೆ ಅಂತಾನು ಗೊತ್ತಾಯ್ತು. ಬಟ್ ಈಗ ಅದನ್ನ ಮೂವ್ಮೆಂಟ್ ನಾನು ಕಂಟ್ರೋಲ್ ಯಾವ ತರ ಮಾಡ್ತೀರಾ? ಐದರ್ ಥ್ರೂ ದ ವೆಂಟ್ಸ್, ಐದರ್ ಥ್ರೂ ದ ಬ್ಯಾರಿಯರ್ಸ್, ಐದರ್ ಥ್ರೂ ದ ಗ್ಯಾಸ್ ರಿಕವರಿ ಸೆಕ್ಷನ್ ಆರ್ ಗ್ಯಾಸ್ ರಿಕವರಿ ಅಂತ ಅನ್ಬೋದು. ಈ ಮೂರನ್ನ ತುಂಬಾ ಡೀಟೇಲ್ ಆಗಿ ನೋಡೋಣ ಬನ್ನಿ. ಫಸ್ಟ್ ಏನಿದೆ, ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ ವಿತ್ ದ ವೆಂಟ್ಸ್ ಅಂತ ಇದೆ. ವೆಂಟ್ಸ್, ಈ ವೆಂಟ್ಸ್ ಅಂದ್ರೆ ಏನ್ ಗೊತ್ತಾ, ಒಂದ್ ಟೈಪ್ ಆಫ್ ಪೈಪ್ ತರ ಇರುತ್ತೆ. ಅಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ಬೋದು, ಈಗ ನೀವು ಸ್ಕೆಚ್ ಅಲ್ಲಿ ನೋಡ್ಬೋದು. ಇದೇನಿದೆ, ಒಂದು ಸಾಲಿಡ್ ವೇಸ್ಟ್ ಲ್ಯಾಂಡ್ ಫಿಲ್ ಸೈಟ್ ಇದೆ. ಇಲ್ಲಿ ಕಾಂಪ್ಯಾಕ್ಟೆಡ್ ಸಾಲಿಡ್ ವೇಸ್ಟ್ ಇದೆ, ರೈಟ್? ಸೊ ಇಲ್ಲೇನಿದೆ, ಇದು ಡೈಲಿ ಕವರ್ ಇದೆ. ಸೊ ಇದೇನಿದೆ, ಇದು ದಿಸ್ ಇಸ್ ಅ ಡೈಲಿ ಕವರ್. ಆಮೇಲೆ ಇಲ್ಲೂ ಅದೇ ತರ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಇವು ಏನು ಹೋಗ್ತಾ ಇದೆ, ಇವು ಇದು ಈ ತರ ಏನು ಹೋಗ್ತಾ ಇದೆ ನೋಡಿ, ಇದು ಬಂದ್ಬಿಟ್ಟು ಗ್ಯಾಸ್ ಮೂವ್ಮೆಂಟ್, ಪ್ರಿನ್ಸಿಪಲಿ ಮೀಥೇನ್. ಈ ತರ ಮೂವ್ಮೆಂಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಅದನ್ನ ಮೂವ್ಮೆಂಟ್ ಆಗುವಾಗ ಇಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ನಾವು ಗ್ರಾವಲ್ ನ ಪ್ಯಾಕ್ ಮಾಡಿರ್ತೀವಿ. ಗ್ರಾವಲ್ ಪ್ಯಾಕ್ಡ್ ವೆಂಟ್ ಅಂತ ಇರುತ್ತೆ ಇದು, ರೈಟ್? ಗ್ರಾವಲ್ ಪ್ಯಾಕ್ಡ್ ವೆಂಟ್ ಇರುತ್ತೆ, ಅದನ್ನ ನಾವು ಅಲ್ಲಿ ಪ್ಲೇಸ್ ಮಾಡ್ತೀವಿ, ವೆಂಟ್ಸ್ ಅಂತ ಅಂತೀವಿ. ಇದನ್ನ ಎಂಡ್ಸ್ ಅಲ್ಲೂ ಹಾಕ್ಬೋದು, ಎಂಡ್ಸ್ ಅಲ್ಲಿ, ಮಿಡಲ್ ನಲ್ಲಿ, ಎಲ್ ಬೇಕಲ್ಲಿ ನಾವು ಹಾಕ್ಬೋದು ಇದನ್ನ, ರೈಟ್? ಸೊ ಇದು ಸ್ಲೋಪ್ ಏನಿದೆ, ಇದು ಸಾಲಿಡ್ ವೇಸ್ಟ್ ಇರುತ್ತೆ. ದಿಸ್ ಇಸ್ ಅನ್ ಸಾಲಿಡ್ ವೇಸ್ಟ್, ಗೊತ್ತಾಯ್ತಾ? ಸೊ ಈ ತರ ಇರುತ್ತೆ ಇದು. ಸೊ ಇದು ಏನ್ ಮಾಡ್ತಾರೆ ಅಂತಂದ್ರೆ, ಗ್ಯಾಸ್ ಮೂವ್ಮೆಂಟ್ ಅದನ್ನ ರಿಕವರಿ ಮಾಡ್ಕೊಳ್ಳಕ್ಕೆ ಈ ತರ ಗ್ರಾವೆಲ್ ಪ್ಯಾಕ್ ವೆಂಟ್ ನ ಪ್ರೊವೈಡ್ ಮಾಡ್ತಾರೆ ಅಟ್ ದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸಾಲಿಡ್ ವೇಸ್ಟ್ ಲ್ಯಾಂಡ್ ಫಿಲ್ ಸೈಟ್ಸ್. ಓಕೆ, ಸಿಂಪಲ್ ಆಗಿದೆ ಸ್ಕೆಚ್, ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ. ಸೊ ಇದ್ರ ಸ್ವಲ್ಪ ಥಿಯರಿ ನೋಡೋಣ. ದ ಲ್ಯಾಟರಲ್ ಮೂವ್ಮೆಂಟ್ ಆಫ್ ಗ್ಯಾಸಸ್ ಪ್ರೊಡ್ಯೂಸ್ ಇನ್ ದ ಲ್ಯಾಂಡ್ ಆಲ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಇನ್ಸ್ಟಾಲಿಂಗ್ ವೆಂಟ್ಸ್ ಮೇಡ್ ಆಫ್ ಮಟೀರಿಯಲ್ ದಟ್ ಆರ್ ಮೋರ್ ಪರ್ಮೇಬಲ್ ದೆನ್ ದ ಸರೌಂಡಿಂಗ್ ಸಾಯಿಲ್. ಆಯ್ತಾ? ಪರ್ಮೇಬಲ್ ಇರುತ್ತೆ, ರೈಟ್? ಅದು ಮೋರ್ ಪರ್ಮೇಬಲ್ ಇರುತ್ತೆ ಸರೌಂಡಿಂಗ್ ಸಾಯಿಲ್ ಗಿಂತ. ಯಾಕೆಂದ್ರೆ ಅದು ಗ್ಯಾಸ್ ನ ಏನಂತಂದ್ರೆ ಒನ್ ಟೈಪ್ ಆಫ್ ಪಾಸ್ ಆಗ್ಬೇಕು, ಮತ್ತೆ ಅದನ್ನ ಬೇಗ ಏನಂತಂದ್ರೆ ಮೇಲ್ಗಡೆ ಹೋಗ್ಬೇಕು ತಾನೆ, ಅದಕ್ಕೆ, ರೈಟ್? ಸೊ ಆ ಮೂವ್ಮೆಂಟ್ ನ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ, ಪರ್ಮೇಬಲ್ ಸರೌಂಡಿಂಗ್ ಗ್ಯಾಸ್. ಗ್ಯಾಸ್ ವೆಂಟ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಆಫ್ ಗ್ರಾವಲ್ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ? ಗ್ರಾವಲ್ ಯೂಸ್ ಮಾಡ್ತಾರೆ ಯಾಕೆಂತಂದ್ರೆ ಗ್ಯಾಸ್ ಫಾರ್ಮೇಶನ್ ಈಸಿಯಾಗಿ ಹೋಗ್ಬೇಕು, ಅದ ಸರ್ಕ್ಯುಲೇಟ್ ಆಗ್ಬೇಕು. ಯಾಕೆಂದ್ರೆ ಗ್ರಾವಲ್ ಯೂಸ್ ಮಾಡಿದಾಗ ಪಾರ್ಟಿಕಲ್ ಟು ಪಾರ್ಟಿಕಲ್ ಸ್ವಲ್ಪ ಗ್ಯಾಪ್ ಇದ್ದೇ ಇರುತ್ತೆ. ಆ ಗ್ಯಾಪ್ ಇಂದ ಆ ಗ್ಯಾಸು ಏನಂತಂದ್ರೆ ಹೋಗ್ಬೇಕು. ದ ಸ್ಪೇಸಿಂಗ್ ಆಫ್ ದ ಸೆಲ್ ವೆಂಟ್ಸ್, ಸೆಲ್ ಅಂತಂದ್ರೆ ಇದು ಟೋಟಲ್ ಸೆಲ್ ಟೈಪ್ ಏನಿದೆಯಲ್ಲ, ಇದು ಒಂದು ಸೆಲ್ ಅಂತ ಅಂತೀವಿ ತಾನೆ. ಇದು ಈಗ ಇಲ್ಲಿದೆ ಅಂತಂದ್ರೆ ಇದನ್ನ ಒಂದು ಸೆಲ್ ಅಂತೀವಿ. ಸೊ ಈ ಸೆಲ್ದು ಸ್ಪೇಸಿಂಗ್ ಏನಿರುತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ದ ವಿಡ್ತ್ ಆಫ್ ದಿ ವೇಸ್ಟ್ ಸೆಲ್ಸ್, ಬಟ್ ಯೂಶುವಲಿ ವೇರೀಸ್ ಫ್ರಮ್ 18 to 60 meter or 60 to 200 feet, ಗೊತ್ತಾಯ್ತಾ? 60 to 200 feet ವರೆಗೂ ಇರುತ್ತೆ ಇದು. The thickness of the gravel layer should be such that it will remain continuous even though there may be a differential setting 0.3 to 0.45. thickness of the gravel ಅಂದ್ರೆ ಈ gravel thickness ಏನಿರುತ್ತೆ ಇಲ್ಲಿ, ರೈಟ್? ಅದು 0.3 to 0.45 ಮೀಟರ್ ಇರಬೇಕು, ಅಂದ್ರೆ 12 to 18 inches. ಅದನ್ನ ನಾವು ರೆಕಮೆಂಡ್ ಮಾಡ್ತಾ ಇರೋದು, ಗೊತ್ತಾಯ್ತಾ? So this is a one method you can control of the gas movement, and you can collect also. Done. Next, control of gas movement with the barriers. Barriers is nothing but simple ಆಗಿದೆ. ಇವಾಗ ನೀವು ನೋಡಬಹುದು ಇಲ್ಲಿ ಸ್ಕೆಚ್ ಅಲ್ಲಿ ಇದೆ. ಸೊ ಇವೆಲ್ಲ ಸೆಲ್ಸ್ ಇದೆ. These are the different cells. 1 2 3 4 5, right? 6 7 8 9. This is 10. This is 11. Okay, 11 cells are there, right? So these 11 cells, and at the end there is a
ಪ್ಯಾಕೆಟ್ ಗ್ರಾವೆಲ್ ಟ್ರೆಂಚ್ ಅಂದ್ರೆ ಇಲ್ಲಿ ಒಂದು ಟ್ರೆಂಚ್ ತರ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಈ ಗ್ಯಾಸ್ ಫಾರ್ಮೇಶನ್ ನ ಇಲ್ಲಿಂದ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ. ರೈಟ್, ವಿಲ್ ಕಲೆಕ್ಟ್. ರೈಟ್, ಇದು ಗ್ಯಾಸ್ ಮೂವ್ಮೆಂಟ್ ಈ ತರ ಆಗ್ತಾ ಇರುತ್ತೆ ಇಲ್ಲಿ. ಓಕೆ, ಸೊ ಇದು ಗ್ಯಾಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದನ್ನ ಬ್ಯಾರಿಯರ್ಸ್ ಅಂತ ಅಂತೀವಿ. ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ ವಿತ್ ದ ಬ್ಯಾರಿಯರ್ಸ್ ಆಫ್ ರಿಕವರಿ. ಇದನ್ನ ರಿಕವರಿನೂ ಅನ್ಬೋದು, ಗೊತ್ತಾಯ್ತಾ? ರಿಕವರಿನೂ ಅನ್ಬೋದು. ಇದನ್ನ ನಾವು ಇಲ್ಲಿ ಈ ತರ ಕಂಟ್ರೋಲ್ ಮಾಡಬಹುದು. ಕಂಟ್ರೋಲ್ ಈಸ್ ನಥಿಂಗ್ ಬಟ್ ಅಲ್ಲಿಂದ ಕಲೆಕ್ಟ್ ಮಾಡಬಹುದು ಅಥವಾ ಗಾಳಿಗೆ ಬಿಟ್ಬಿಡ್ಬೋದು. ಎರಡು ನಿಮ್ ಕಡೆಯಲ್ಲೇ ಇರುತ್ತೆ. ನೋಡಿ, ಇಲ್ಲಿ ಕಲೆಕ್ಷನ್ ಸಿಸ್ಟಮ್ ನ ಇಟ್ಬಿಟ್ಟು ಕಲೆಕ್ಟ್ ಮಾಡಬಹುದು, ಇಲ್ಲ ಗಾಳಿಗೆ ಬಿಟ್ಬಿಡ್ಬೋದು. ದಟ್ ಈಸ್ ಯುವರ್ ಚಾಯ್ಸ್. ಓಕೆ, ಬಟ್ ಇಲ್ಲಿ ನೀವು ಪ್ಲೇಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನೋಡಿ, ಇಲ್ಲಿ ಇದು ಡೈಲಿ ಕವರ್ ಇದೆ, ಇದು ಒರಿಜಿನಲ್ ಗ್ರೌಂಡ್, ಇಲ್ಲಿ ಇಂಪರ್ಮಿಬಲ್ ಲೇಯರ್ ಇರುತ್ತೆ ಕೆಳಗಡೆ. ರೈಟ್, ಸೊ ಈ ತರ ಇದು ಎಂಡ್ ಅಲ್ಲಿ ಮಾಡ್ತಾರೆ. ಇದು ಬ್ಯಾರಿಯರ್ಸ್ ನ ಎಟ್ ದ ಎಂಡ್ ಇಲ್ಲ ಪ್ರೊವೈಡ್ ಮಾಡ್ತಾರೆ. ಇದನ್ನ ಬ್ಯಾರಿಯರ್ಸ್ ಅಂತೀವಿ. ಇನ್ನೊಂದು ಬರುತ್ತೆ ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ ವಿತ್ ದ ವೆಲ್ ಟೈಪ್. ರೈಟ್, ವೆಲ್ ಟೈಪ್ ನೋಡಿ, ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ. ಇದೇನಿದೆ, ಎಟ್ ದ ಎಂಡ್ ಇದೆ. ಇದನ್ನು ಮಿಡಲ್ ಅಲ್ಲೂ ಇದನ್ನು ಪ್ರೊವೈಡ್ ಮಾಡಬಹುದು, ಎಟ್ ದ ಮಿಡಲ್ ಆರ್ ಎನಿವೇ ಇನ್ ಬಿಟ್ವೀನ್ ದ ಲ್ಯಾಂಡ್ ಫಿಲ್ ಸೈಟ್. ಸೊ ಇದು ಡ್ರೈನೇಜ್ ಡಿಚ್ಚು, ಇದು ಸ್ಲೋಪ್ ಇದೆ. ಇಲ್ಲೇನಿದೆ, ಕಾಂಪ್ಯಾಕ್ಟೆಡ್ ಅರ್ತ್ ಆರ್ ಕ್ಲೇ ಇದೆ. ಇಲ್ಲಿ ಕ್ಲೇ ಮಟೀರಿಯಲ್ ಯೂಸ್ ಮಾಡ್ತಾರೆ. ಅಂಡ್ ಇಲ್ಲಿ ಏನಿದೆ, ಇದು ವೆಲ್ ವೆಂಟ್ ಕ್ಯಾಪ್ಸ್. ಇಲ್ಲಿ ವೆಲ್ ವೆಂಟ್ ಕ್ಯಾಪ್ಸ್ ಇದೆ. ಸೊ ಇದ್ರ ಒಳಗಡೆ ಏನಿರುತ್ತೆ ಗೊತ್ತಾ, ಗ್ರಾವೆಲ್ ಪ್ಯಾಕ್ ವಿತ್ ಗ್ಯಾಸ್ ವೆಲ್ ಟು ಎನರ್ಜಿ ರಿಕವರಿ ಸಿಸ್ಟಮ್ ಆರ್ ವೆಂಟೆಡ್ ಟು ದ ಅಟ್ಮಾಸ್ಫಿಯರ್. ನೋಡಿ, ಒಂದಂತೂ ರಿಕವರಿ ಮಾಡ್ಕೋಬಹುದು, ಇಲ್ಲ ನಾವು ಗಾಳಿಗೆ ಬಿಟ್ಬಿಡಬಹುದು. ಬಟ್ ಅದನ್ನ ರಿಮೂವ್ ಮಾಡೋದು ಇಂಪಾರ್ಟೆಂಟ್ ಇದೆ. ನೀವು ಕಲೆಕ್ಟ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಗಾಳಿಗೆ ಆದ್ರೂ ಬಿಟ್ಬಿಡಿ. ದಟ್ ಈಸ್ ನಾಟ್ ಅವರ್ ಕೇಸ್. ಬಟ್ ವಿ ಮಸ್ಟ್ ರಿಮೂವ್ ದಟ್ ಗ್ಯಾಸಸ್ ಫಾರ್ಮಿಂಗ್ ಇನ್ ಬಿಟ್ವೀನ್ ದೋಸ್ ಸಾಲಿಡ್ ವೇಸ್ಟ್. ಗೊತ್ತಾಯ್ತಾ? ಸೊ ಅದಕ್ಕೆ ಅದನ್ನ ನೀವು ರಿಕವರಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಗಾಳಿಗೆ ಆದ್ರೂ ಬಿಟ್ಬಿಡಿ. ಬಟ್ ಈ ತರ ಸಾಲಿಡ್ಸ್ ಇಲ್ಲಿ ಒಳಗಡೆ ಏನಿರುತ್ತೆ ಗೊತ್ತಾ, ಗ್ರಾವೆಲ್ ಪ್ಯಾಕ್ ಇರುತ್ತೆ ಇದು. ಸೊ ಆ ಗ್ರಾವೆಲ್ ಪ್ಯಾಕ್ ಏನಿರುತ್ತೆ ಅಂತಂದ್ರೆ ಗ್ಯಾಸ್ ಫಾರ್ಮೇಶನ್ ಬೇಗ ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಮೇಲ್ಗಡೆ ಪಾಸ್ ಮಾಡ್ಬಿಡುತ್ತೆ. ರೈಟ್, ಸೊ ಇದು ಏನಿದೆ, ಡೈಲಿ ಕವರ್ ಇದೆ, ಇದು ಒರಿಜಿನಲ್ ಗ್ರೌಂಡ್ ಇದೆ. ಸೊ ಇದನ್ನ ವೆಲ್ ಟೈಪ್ ಅಂತ ಅಂತೀವಿ. ಗೊತ್ತಾಯ್ತಾ? ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಸ್ಕೆಚ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಅಷ್ಟು ಈಸಿ ಇದೆ, ಗೊತ್ತಾಯ್ತಾ? ಅಷ್ಟು ಈಸಿ ಇದೆ, ನೀವು ಆರಾಮಾಗಿ ಏನಂತಂದ್ರೆ ತಿಳ್ಕೊಬಹುದು. ಗೊತ್ತಾಗ್ತಿದ್ಯಾ? ಸೊ ಇದು ಬಂದ್ಬಿಟ್ಟು ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ ವಿತ್ ದ ವೆಲ್ ಟೈಪ್ ಅಂಡ್ ಇದು ಬ್ಯಾರಿಯರ್ ಟೈಪ್. ಸೊ ಎರಡರದ್ದು ಸ್ವಲ್ಪ ಥಿಯರಿ ನೋಡ್ಕೊಂಡ್ಬಿಡೋಣ, ಸೊ ದಟ್ ನಿಮಗೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಆಗಲಿ. ಬ್ಯಾರಿಯರ್ ಆರ್ ವೆಲ್ ವೆಂಟ್ಸ್ ಆಲ್ಸೋ ಕ್ಯಾನ್ ಬಿ ಯೂಸ್ ಟು ಕಂಟ್ರೋಲ್ ದ ಲ್ಯಾಟರಲ್ ಮೂವ್ಮೆಂಟ್ ಆಫ್ ದಿ ಗ್ಯಾಸಸ್. ನೋಡಿ, ಲ್ಯಾಟರಲ್ ಮೂವ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ಈ ತರ ಈಗ ನಾನು ಫಸ್ಟ್ ಅಲ್ಲಿ ನೋಡಿ, ಇಲ್ಲಿ ಏನಾಗಿತ್ತು, ಇಲ್ಲಿ ನೋಡಿ, ಇಲ್ಲಿ ಇದು ವರ್ಟಿಕಲ್, ಒನ್ ಟೈಪ್ ಆಫ್ ವರ್ಟಿಕಲ್ ಗ್ಯಾಸಸ್ ನ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಇನ್ನೊಂದು ಕಲೆಕ್ಟ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಇಲ್ಲಿ ಏನ್ ಮಾಡಿದ್ವಿ, ಆ ಲ್ಯಾಟ್ರಲ್ ಅಂದ್ರೆ ಈ ತರ ಏನ್ ಫಾರ್ಮೇಶನ್, ಈ ತರ ಗ್ಯಾಸಸ್ ಬರುತ್ತೆ ನೋಡಿ, ಇದು ಬ್ಯಾರಿಯರ್ಸ್ ಅಥವಾ ಈ ವೆಲ್ ಟೈಪ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ. ನೋಡಿ, ಗ್ಯಾಸಸ್ ಈ ತರ ಫಾರ್ಮೇಶನ್ ಹೆಂಗು ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಲ್ಯಾಟ್ರಲ್ ಏನಿದೆ ಆ ಗ್ಯಾಸಸ್ಗೆ ಇದನ್ನ ಒಂದು ಇಂಪಾರ್ಟೆಂಟ್ ಮೆಥಡ್ ನ ಯೂಸ್ ಮಾಡ್ತೀವಿ ನಾವು, ವಿತ್ ದ ಬ್ಯಾರಿಯರ್ಸ್ ಆರ್ ವಿತ್ ದ ವೆಲ್ ಟೈಪ್. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಲ್ಯಾಟ್ರಲ್ ಮೂವ್ಮೆಂಟ್ ಆಫ್ ದಿ ಗ್ಯಾಸಸ್ಗೆ ಯಾವ ಮೆಥಡ್ ನ ಯೂಸ್ ಮಾಡ್ತೀರಾ ಅಂತ ಕ್ವಶನ್ ಕೇಳಬಹುದು ಎಕ್ಸಾಮ್ ಅಲ್ಲಿ. ರೈಟ್, ಸೊ ವೆಲ್ ವೆಂಟ್ಸ್ ಆರ್ ಆಫ್ಟನ್ ಯೂಸ್ ಇನ್ ದ ಕಂಜಂಕ್ಷನ್ ವಿತ್ ದ ಲ್ಯಾಟ್ರಲ್. ಗೊತ್ತಾಯ್ತಾ? ಸರ್ಫೇಸ್ ವೆಂಟ್ಸ್ ಬಿಲೋ ಗ್ರೇಡ್ ಇನ್ ಅ ಗ್ರಾವೆಲ್ ಟ್ರೆಂಚ್. ರೈಟ್, ಸರ್ಫೇಸ್ ವೆಂಟ್ಸ್ ಏನಿರುತ್ತೆ ಅದನ್ನ ಒಳಗಡೆ ಇನ್ಸರ್ಟ್ ಮಾಡ್ತೀವಿ, ಬಿಲೋ ದ ಗ್ರೇಡ್ ಇನ್ ಎ ಗ್ರಾವೆಲ್ ಟ್ರೆಂಚ್. ಅದ್ರ ಒಳಗಡೆ ಇಲ್ಲಿ ನೋಡ್ಬೋದು ನೀವು. ರೈಟ್, ಸೊ ಇಲ್ಲಿ ನಾವು ಇನ್ಸರ್ಟ್ ಮಾಡಿದೀವಿ. ರೈಟ್, so control of downward movement of gases can be accomplished by the installing perforated pipes in a gravel layer at the bottom of the landfill. ಈಗ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದಿ ಗ್ಯಾಸಸ್ ಆಗುತ್ತೆ, ಒಂದ್ಸಲ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಲ್ಲ. ಸೊ ಅದನ್ನ ನಾವು ಪರ್ಫೋರೇಟೆಡ್ ಪೈಪ್ಸ್ ಗ್ರಾವೆಲ್ ಲೇಯರ್ ಅಲ್ಲಿ ಬಾಟಮ್ ಆಫ್ ದಿ ಲ್ಯಾಂಡ್ಫಿಲ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಗೊತ್ತಾಯ್ತಾ? ರೈಟ್, ಸೊ ನೆಕ್ಸ್ಟ್, ಇಫ್ ದ ಗ್ಯಾಸಸ್ ಕೆನಾಟ್ ವೆಂಟೆಡ್ ಲ್ಯಾಟ್ರಲಿ. ಆಯ್ತಾ? ಈಗ ನಾವು ಇದು ಲ್ಯಾಟ್ರಲಿ ಆಗ್ಬೇಕಂತ ನಾವು ಪ್ರೊವೈಡ್ ಮಾಡ್ತಾ ಇರೋದು. ಅದು ಆಗ್ಲಿಲ್ಲ ಅಂದ್ರೆ ಇಟ್ ಇಸ್ ನೆಸೆಸರಿ ಟು ಇನ್ಸ್ಟಾಲ್ ಗ್ಯಾಸ್ ವೆಲ್ಸ್ ಅಂಡ್ ಟು ವೆಂಟ್ ದ ಪಂಪ್ಡ್ ಗ್ಯಾಸ್ ಟು ದ ಅಟ್ಮಾಸ್ಫಿಯರ್. ನೋಡಿ, ಇಲ್ಲಿ ಬ್ಯಾರಿಯರ್ ಟೈಪ್ ಯಾವಾಗ ಮಾಡಬೇಕು, ವೆಲ್ ಟೈಪ್ ಯಾವಾಗ ಮಾಡಬೇಕು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾನೀಗ. ಈಗ ಬ್ಯಾರಿಯರ್ ಟೈಪ್ ಯಾವಾಗ ಮಾಡ್ತೀರಾ ಅಂದ್ರೆ ಗ್ಯಾಸಸ್ ಅಕಂಪ್ಲಿಷ್ ಇನ್ಸ್ಟಾಲಿಂಗ್ ಪರ್ಫೋರೇಟೆಡ್ ಪೈಪ್ಸ್ ಇನ್ ಎ ಗ್ರಾವೆಲ್ ಲೇಯರ್. ಆಯ್ತಾ? ಸೊ ಆ ತರ ಇದ್ದಾಗ ನಾವು ಎಂಡ್ ಅಲ್ಲಿ ಬ್ಯಾರಿಯರ್ ಟೈಪ್ ಯೂಸ್ ಮಾಡ್ತೀವಿ. ಬಟ್ ಲ್ಯಾಟ್ರಲಿ ಹೋಗ್ತಾ ಇಲ್ಲ, ರೈಟ್, ಅವಾಗ ಏನ್ ಮಾಡ್ತೀವಿ, ಗ್ಯಾಸ್ ವೆಲ್ಸ್ ನ ನಾವು ಯೂಸ್ ಮಾಡ್ತೀವಿ. ರೈಟ್, ನೆಸೆಸರಿ ಟು ಗ್ಯಾಸ್ ವೆಲ್ಸ್ ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಅದನ್ನ ನೀವು ಪಂಪ್ ಮಾಡಿ ಅಟ್ಮಾಸ್ಫಿಯರ್ ಆದ್ರೂ ಬಿಡಿ, ಆರ್ ರಿಕವರಿ ಆದ್ರೂ ಮಾಡ್ಕೊಳ್ಳಿ. ಓಕೆ,
The movement of landfill gases through the adjacent soil formation can be controlled by constructing the barriers of materials. Barriers ನೋಡಿ ಇಲ್ಲಿ. Constructing the barriers of the material that are more impermeable than the soil. ಗೊತ್ತಾಯ್ತಾ? ಮೋರ್ ಇಂಪರ್ಮೇಲ್ ಇರಬೇಕು. ಯಾವುದು ಬ್ಯಾರಿಯರ್ಸ್ ಇವು. ಈ ಬ್ಯಾರಿಯರ್ಸ್ ಏನಿದೆ ತುಂಬಾ ಇಂಪರ್ಮೇಲ್ ಆಗಿರಬೇಕು ಕಂಪೇರ್ ಟು ದ ಸಾಯಿಲ್. ಡನ್. Some of the landfill sealants that are available for the use are bituins, ylides, kaolites, sodium carbonate, silicate, pyrophosphate, polymers, rubber, ಆಯ್ತಾ, polymers, rubber latex, ಇದು ಕಾಮ ಬರಬೇಕು ಇಲ್ಲಿ. ರಬ್ಬರ್ ಲ್ಯಾಟೆಕ್ಸ್ ಇದೆಲ್ಲ ಏನಿದೆ ಅಂತಂದ್ರೆ ಇದು ಒನ್ ಟೈಪ್ ಆಫ್ ಸೀಲೆಂಟ್ಸ್ ಇದೆ ಇದು, ರೈಟ್. ಸೊ ದ ಕಾಂಪ್ಯಾಕ್ಟೆಡ್ ಕ್ಲೇ ಇಸ್ ಅ ಮೋಸ್ಟ್ ಕಾಮನ್. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಕಾಂಪ್ಯಾಕ್ಟೆಡ್ ಕ್ಲೇ ಇಸ್ ಅ ಮೋಸ್ಟ್ ಕಾಮನ್ ಮೆಥಡ್, ಮೋಸ್ಟ್ ಕಾಮನ್ ವಾಟ್ ಸೀಲೆಂಟ್ ಆಗಿ ಯೂಸ್ ಮಾಡ್ತೀವಿ. ಲ್ಯಾಂಡ್ ಫಿಲ್ ಸೀಲೆಂಟ್ ಕ್ವಶನ್ ಬರೋದು 100% ಚಾನ್ಸಸ್ ಇರುತ್ತೆ ಇಂಥದ್ದು. ಸಿಂಪಲ್ ಕ್ವಶನ್ ಕೇಳಿದ್ರೆ ಗೊತ್ತಿರೋದಿಲ್ಲ, ಗೊತ್ತಾಯ್ತಾ. ಸೊ ಕಾಂಪ್ಯಾಕ್ಟೆಡ್ ಕ್ಲೇ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ದ ಥಿಕ್ನೆಸ್ ವಿಲ್ ವೇರಿ ಡಿಪೆಂಡ್ ಆನ್ ದ type of the clay and the degree of the control required. Thickness ranging from 0.15 to 1.25 meter to 6 to 48 inches have been used. ಗೊತ್ತಾಯ್ತಾ, ಇದು 0.15 ಇಂದ 1.25 ಮೀಟರ್ ಇದ್ರೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಐ ಹೋಪ್ ಯು ಗಾಟ್ ದ ಕಂಪ್ಲೀಟ್ ಅಬೌಟ್ ದ ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ಸ್. ನಾವು ಕಂಟ್ರೋಲ್ ಆಫ್ ಗ್ಯಾಸ್ ಮೂವ್ಮೆಂಟ್ ಬೈ ದ ರಿಕವರಿ ತುಂಬಾ ಇಂಪಾರ್ಟೆಂಟ್ ಇದೆ ಆಸ್ ಪರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ರೈಟ್. ಇದಕ್ಕೆ ನಾನು ಫಸ್ಟ್ ಟೈಮ್ ಸ್ಕೆಚ್ ತೋರಿಸ್ಬಿಡ್ತೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಒಂದು ಸ್ಕೆಚ್ ಇದೆ. ಏನ್ ಗೊತ್ತಾ, ಈಗ ಇದು ಲ್ಯಾಂಡ್ ಫಿಲ್ ಸೈಟ್ ಇದೆ. ಇದು ಟೋಟಲಿ ಈ ತರ ಲ್ಯಾಂಡ್ ಫಿಲ್ ಸೈಟ್ ಇದೆ ಇದು. ಓಕೆ, ಸೊ ದಿಸ್ ಇಸ್ ಎ ಟೋಟಲಿ ಅಂಡ್ ಲ್ಯಾಂಡ್ ಫಿಲ್ ಸೈಟ್. ಗೊತ್ತಾಯ್ತಾ, ಈ ತರ ಇದೆ. ಸೊ ಇಲ್ಲಿ ಈ ಹೋಲ್ಸ್ ಏನ್ ಕಾಣಿಸ್ತಾ ಇದೆ ನೋಡಿ, ಈ ತರ ಏನ್ ಕಾಣಿಸ್ತಾ ಇದೆಯಲ್ಲ. ಸೊ ದೀಸ್ ಆರ್ ಆಲ್ ದ ವೆಲ್ಸ್, ಆಯ್ತಾ. ಇವೆಲ್ಲ ವೆಲ್ಸ್ ಇದೆ, ಒಂದಕ್ಕೊಂದು ಕನೆಕ್ಟೆಡ್ ಇದೆ ಈ ತರ, ರೈಟ್. ಈ ತರ ಕನೆಕ್ಟೆಡ್ ಇದೆ, ಇಲ್ಲಿ ನೋಡ್ಬೋದು. ಸೊ ಇದೇನಿದೆ, ಕಂಪ್ಲೀಟೆಡ್ ಲ್ಯಾಂಡ್ ಫಿಲ್ ಆರ್ ಸೆಲ್ ಯೂನಿಟ್ ಇದು, ರೈಟ್. ಸೊ ಇದೇನಿದೆ ವೇಸ್ಟ್, ಕಂಪ್ಲೀಟ್ ಆಗಿರೋದು ಒಂದು ಸಾಲಿಡ್ ವೇಸ್ಟ್ ಇದೆ. ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ನೋಡಿ ಒಂದು ಗ್ಯಾಸ್ ಕಲೆಕ್ಷನ್ ಹೆಡರ್ ಇದೆ. ಇದು ಅಂದ್ರೆ ಈ ತರ ಒಂದು ಹೆಡರ್ ನ ಯೂಸ್ ಮಾಡ್ತೀವಿ, ರೈಟ್. ಇಲ್ಲಿ ಸ್ಕೆಚ್ ನೋಡಿ, ಇಲ್ಲಿ ಗೊತ್ತಾಗ್ತಿದ್ಯಾ. ಸೊ ಇದನ್ನ ಹೆಡರ್ ಅಂತ ಯೂಸ್ ಮಾಡ್ತೀವಿ, ಇದು ಹೆಡರ್ ಇದೆ. ಸೊ ಆಮೇಲೆ ಇವೆಲ್ಲ ವೆಲ್ಸ್ ಇದೆ, ರೈಟ್. ಇವೆಲ್ಲ ವೆಲ್ಸ್ ಇದೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಒಂದು ಇಂಪರ್ವಿಯಸ್ ಲೇಯರ್ ಇದೆ ಇಲ್ಲಿ. ಇದು ಇಂಪರ್ವಿಯಸ್ ಲೇಯರ್, ದಿಸ್ ಇಸ್ ಎನ್ ಇಂಪರ್ವಿಯಸ್ ಲೇಯರ್ ಇಲ್ಲಿ ಎಡ್ಜ್ ಅಲ್ಲಿ, ರೈಟ್. ಸೊ ಗ್ರಾವೆಲ್ ಪ್ಯಾಕ್, ಆಯ್ತಾ, ಗ್ರಾವೆಲ್ ಪ್ಯಾಕ್ ಗ್ಯಾಸ್ ವೆಲ್ಸ್, ಗ್ರಾವೆಲ್ ಪ್ಯಾಕ್ ಗ್ಯಾಸ್ ವೆಲ್ಸ್ ಇದೆ ಇಲ್ಲಿ, ಇದನ್ನ ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ಇದೇನಿದೆ ಹೇಳಿದ್ದು ಪರ್ಫೋರೇಟೆಡ್ ಪೈಪ್ಸ್ ಇದೆ. ಇದು ಗೊತ್ತಾಗ್ತಿದ್ಯಾ, ಇದು ಪರ್ಫೋರೇಟೆಡ್ ಪೈಪ್ಸ್. ಈ ಪೈಪ್ಸ್ ಎಲ್ಲ ಕಡೆ ಪ್ಲೇಸ್ ಮಾಡಿದ್ದಾರೆ ನೋಡಿ, ಇಲ್ಲಿ ಈ ತರ ಪ್ಲೇಸ್ ಮಾಡಿದ್ದೀವಿ, ಗೊತ್ತಾಯ್ತಾ. ಸೊ ಇಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ ಗ್ರಾವೆಲ್ ಪ್ಯಾಕ್ ಗ್ಯಾಸ್, ಅದರಲ್ಲಿ ಗ್ರಾವೆಲ್ ಪ್ಯಾಕ್ ಇರುತ್ತೆ, ರೈಟ್. ಸೊ ಇದು ಏನಾಗುತ್ತೆ, ಇಲ್ಲಿ ಒಂದು ಬ್ಲೋವರ್ಗೆ ಕನೆಕ್ಟ್ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಬ್ಲೋವರ್. ಈ ಬ್ಲೋವರ್ ಏನ್ ಮಾಡುತ್ತೆ ಅಂದ್ರೆ ಆ ಗ್ಯಾಸಸ್ ಏನ್ ಫಾರ್ಮೇಶನ್ ಆಗ್ತಿದೆ ಅದನ್ನ ಈ ಬ್ಲೋವರ್ ಅಲ್ಲಿ ಎಳ್ಕೊಂಡ್ಬಿಟ್ಟು ಅದು ಕಲೆಕ್ಟ್ ಮಾಡುತ್ತೆ. ಒಂದು ಗ್ಲಾಸ್ ಕ್ಲೀನಪ್ ಇಕ್ವಿಪ್ಮೆಂಟ್ ಆರ್ ಜನರೇಟರ್ ಸೆಟ್ಸ್. ಇಲ್ಲಿ ಏನ್ ಮಾಡುತ್ತೆ, ಆ ರಿಕವರಿ ಸೆಕ್ಷನ್ ಇದೆ ಇಲ್ಲಿ, ಅದು ರಿಕವರಿ ಅಂತಂದ್ರೆ ಜಸ್ಟ್ ಇಲ್ಲಿ ಕಲೆಕ್ಟ್ ಮಾಡುತ್ತೆ. ಸೊ ಕಲೆಕ್ಟ್ ಮಾಡಿದ್ರೆ ಅದು ಟ್ರಾನ್ಸ್ಫರ್ ಟು ದ ಸಬ್ಸ್ಟೇಷನ್, ಆಯ್ತಾ. ನೀವು ಅದನ್ನ ಎಲೆಕ್ಟ್ರಿಸಿಟಿ ಆದ್ರೂ ಯೂಸ್ ಮಾಡ್ರಿ, ಆರ್ ಅದನ್ನ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇರೋದು, ಹೌದಾ. ತುಂಬಾ ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ವೆಲ್ ಸಿಸ್ಟಮ್ ಯೂಸ್ ಫಾರ್ ದ, ಇದನ್ನ ವೆಲ್ ಸಿಸ್ಟಮ್ ಅಂತ ಅಂತೀವಿ, ರೈಟ್. ವೆಲ್ ಸಿಸ್ಟಮ್ ಯೂಸ್ ಫಾರ್ ದ ರಿಕವರಿ ಆಫ್ ಗ್ಯಾಸಸ್ ಫ್ರಮ್ ದ ಲ್ಯಾಂಡ್ ಫಿಲ್ಸ್, ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ ಇನ್ನೊಂದಿದೆ, ಲ್ಯಾಂಡ್ ಫಿಲ್ ಡಿಸೈನ್ ಟು ಪ್ರಿವೆಂಟ್ ದ ಮೂವ್ಮೆಂಟ್ ಆಫ್ ಗ್ಯಾಸಸ್ ಅಂಡ್ ದ ಲೀಚೆಟ್, ಆಯ್ತಾ. ಇದಕ್ಕೆ ಒಂದು ಸಿಂಪಲ್ ಆಗಿದೆ ನೋಡಿ, ಇಲ್ಲಿ ಟ್ರಕ್ ಬರ್ತಾ ಇದೆ, ರೈಟ್. ಒಂದು ಸಿನಾರಿಯೋ ತಿಳ್ಕೊಳ್ಳಿ, ಒಂದು ಸ್ಟೋರಿ ತರ ನೋಡ್ಕೊಳ್ಳಿ ಅಷ್ಟೇ. ಈ ಟ್ರಕ್ ಬರ್ತಾ ಇದೆ, ಟ್ರಕ್ ಈ ತರ ಬಂದ್ಬಿಟ್ಟು ಇಲ್ಲಿ ಟರ್ನ್ ಆಗ್ಬಿಟ್ಟು ಈ ಕಡೆ ಬರುತ್ತೆ ಟ್ರಕ್. ಸೊ ಇದನ್ನ ಆಕ್ಸೆಸ್ ರೋಡ್ ಅಂತ ಅಂತೀವಿ, ಎಸ್ ರೋಡ್. ಇಲ್ಲಿ ಏನಾಗುತ್ತೆ, ನಾನು ಬಾಟಮ್ ಅಲ್ಲಿ ಬರ್ತೀನಿ ಫಸ್ಟ್, ರೈಟ್. ಇಲ್ಲಿ ನಾನು ಡ್ರಾ ಮಾಡ್ತೀನಿ ನೋಡಿ ಕೆಳಗಡೆ. ಬಾಟಮ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಫಸ್ಟ್ ಏನಿದೆ ಇಂಪರ್ವಿಯಸ್ ಲೇಯರ್, ಇದು ಬಂದ್ಬಿಟ್ಟು ಇಂಪರ್ವಿಯಸ್ ಲೇಯರ್, ಇದು ಇಂಪರ್ವಿಯಸ್ ಲೇಯರ್, ಆಯ್ತಾ. ಇದ್ರ ಮೇಲ್ಗಡೆ ಇನ್ನೊಂದು ಬರುತ್ತೆ, ರೈಟ್. ಇಂಪರ್ವಿಯಸ್
ಕ್ಲೇ ಲೇಯರ್, ಇದು ಇಂಪರ್ವಿಯಸ್ ಕ್ಲೇ ಲೇಯರ್ ಫಸ್ಟ್. ಅದಾದ್ಮೇಲೆ ಇಂಪರ್ವಿಯಸ್ ಲೈನರ್ ಬರುತ್ತೆ, ಇದು ಸೆಕೆಂಡ್. ಇಂಪರ್ವಿಯಸ್ ಲೈನರ್ ಬರುತ್ತೆ, ಗೊತ್ತಾಯ್ತಾ? ಸೊ ಅದಾದ್ಮೇಲೆ ಇಲ್ಲೇನಿದೆ, ಲೀಚೆಟ್ ಕಲೆಕ್ಷನ್ ಸಂಪ್ ಇದೆ. ಇದು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿಂದ ಲೀಚೆಟ್ ನ ಕಲೆಕ್ಟ್ ಮಾಡ್ಬಿಟ್ಟು ಐದರ್ ದೇ ವಿಲ್ ಟ್ರೀಟ್, ಆಯ್ತಾ, ಟ್ರೀಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಡಿಸ್ಚಾರ್ಜ್ ಮಾಡ್ತಾರೆ. ಲೀಚೆಟ್ ಇಸ್ ಪಂಪ್ ಟು ದ ನಿಯರ್ ಬೈ ಸಿವರ್ ಆರ್ ಟು ಸಪರೇಟ್ ದ ಟ್ರೀಟ್ಮೆಂಟ್ ಪ್ಲಾಂಟ್. ಇದು ಆದ್ಮೇಲೆ ಏನಿರುತ್ತೆ, ಫೋರ್ತ್, ಈ ಥರ್ಡ್ ಏನಿತ್ತು ಹೇಳಿ, ಲೀಚೆಟ್. ಫೋರ್ತ್ ಏನಿದೆ, ಫೋರ್ತ್ ಬಂದ್ಬಿಟ್ಟು ಸ್ಯಾಂಡ್ ಲೇಯರ್, ಆಯ್ತಾ. ಅದಾದ್ಮೇಲೆ ಮತ್ತೆ ಗ್ರಾವಲ್ ಲೇಯರ್, ಗೊತ್ತಾಯ್ತಾ? ಈ ತರ 5 ಲೇಯರ್ ಇರುತ್ತೆ. ಅದಾದ್ಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಇಲ್ಲಿ, ಸಾಲಿಡ್ ವೇಸ್ಟ್ ನ ಇಲ್ಲಿ ಪ್ಲೇಸ್ ಮಾಡಿದೀವಿ ನೋಡಿ. ಕಾಂಪ್ಯಾಕ್ಟೆಡ್ ಸಾಲಿಡ್ ವೇಸ್ಟ್ ಕಾಣಿಸ್ತಾ ಇದೆಯಾ? ಇದೆಲ್ಲ ಕಾಂಪ್ಯಾಕ್ಟೆಡ್ ಕವರ್ಡ್ ಮಟೀರಿಯಲ್ ಇದೆ, ಗೊತ್ತಾಯ್ತಾ? ಇದ್ರ ಮೇಲ್ಗಡೆ ಇರುತ್ತೆ, ಫಸ್ಟ್ ಏನಿರುತ್ತೆ, ಇಂಪರ್ವಿಯಸ್ ಲೇಯರ್, ಅದಾದ್ಮೇಲೆ ಇಂಪರ್ವಿಯಸ್ ಕ್ಲೇ ಲೇಯರ್ ಇರುತ್ತೆ, ಅದಾದ್ಮೇಲೆ ಇಂಪರ್ವಿಯಸ್ ಲೈನರ್ ಮ್ಯಾನುಫ್ಯಾಕ್ಚರ್ಡ್ ಲೇಯರ್ ಇರುತ್ತೆ, ಇಂಪರ್ವಿಯಸ್. ಅದಾದ್ಮೇಲೆ ಏನಿರುತ್ತೆ, ಒಂದು ಲೀಚೆಟ್ ಕಲೆಕ್ಷನ್ ಸಿಸ್ಟಮ್ ಇರುತ್ತೆ, ಆರ್ ಇಲ್ಲಿ ಡ್ರೈನೇಜ್ ಲೈನ್ ಅಂತಾನೂ ಇದೆ ನೋಡಿ. ಅದಾದ್ಮೇಲೆ ಒಂದು ಸ್ಯಾಂಡ್ ಲೇಯರು, ಅದಾದ್ಮೇಲೆ ಗ್ರಾವಲ್ ಲೇಯರ್, ಅದಾದ್ಮೇಲೆ ಇಲ್ಲಿ ಸಾಲಿಡ್ ವೇಸ್ಟ್ ನ ನಾವು ಪ್ಲೇಸ್ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಇದನ್ನ ಈಗ ಇದರಲ್ಲಿ ಗ್ಯಾಸಸ್ ನ ಫಾರ್ಮೇಶನ್ ನ ನಾವು ಇದು ಮಾಡಕ್ಕೆ ಇಲ್ಲಿ ನೋಡ್ಬೋದು ನೀವು, ಇಂಪರ್ವಿಯಸ್ ಲೇಯರ್ ನ ಲೀಚೆಟ್ ಇದೆ ನೋಡಿ. ಸೊ ಅದ್ರದ್ದೇ ಇದು ಇದೆ, ಗೊತ್ತಾಯ್ತಾ? ಅದ್ರದ್ದೇ ಈ ಇದು ಸ್ಕೆಚ್ ಅದಕ್ಕೋಸ್ಕರನೇ ಇದ್ದಿದ್ದು, ಗೊತ್ತಾಯ್ತಾ? ಇದು ಫಸ್ಟ್, ಇದು ಸೆಕೆಂಡ್ ಬರ್ಬೇಕಿತ್ತು, ಹಿಂದೆ ಮುಂದೆ ಆಗಿದೆ, ನೋ ಪ್ರಾಬ್ಲಮ್. ಓಕೆ, ಸೊ ಇದು ಒಂದೆರಡು ಪಾಯಿಂಟ್ಸ್ ನೋಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ. ದ ಮೂವ್ಮೆಂಟ್ ಆಫ್ ಗ್ಯಾಸಸ್ ಇನ್ ಲ್ಯಾಂಡ್ಫಿಲ್ಸ್ ಕ್ಯಾನ್ ಆಲ್ಸೋ ಬೈ ಕಂಟ್ರೋಲ್ ಬೈ ಇನ್ಸ್ಟಾಲಿಂಗ್ ಗ್ಯಾಸ್ ರಿಕವರಿ ವೆಲ್ಸ್ ಇನ್ ಕಂಪ್ಲೀಟ್ ಲ್ಯಾಂಡ್ಫಿಲ್ಸ್ ಕ್ಲೇ ಅಂಡ್ ಅದರ್ ಲೈನರ್ಸ್ ಯೂಸ್ ಆಸ್ ವೇರ್ ಲ್ಯಾಂಡ್ಫಿಲ್ ಗ್ಯಾಸಸ್ ಆರ್ ಟು ಬಿ ರಿಕವರ್ಡ್. ಅದೇ ಹೇಳಿದ್ ನಾನು, ರಿಕವರಿ ವೆಲ್ಸ್ ನ ಯೂಸ್ ಮಾಡಬಹುದು. ಇನ್ ಸಮ್ ಗ್ಯಾಸ್ ರಿಕವರಿ ಸಿಸ್ಟಮ್ಸ್ leachate is collected and recycled to the top of the land fill and re-injected through the perforated lines located in the drainage trenches. ಇದನ್ನ ರೀಸೈಕಲ್ ಮಾಡಿಬಿಟ್ಟು ಅದನ್ನೇ ಸಾಲಿಡ್ ವೇಸ್ಟ್ ಮೇಲೂ ಏನಂತಂದ್ರೆ ಡಿಸ್ಚಾರ್ಜ್ ಮಾಡ್ತಾರೆ ಒಂದೊಂದ್ಸಲ, ರೈಟ್? ಮೇಲ್ಗಡೆ ಹಾಕ್ತಾರೆ ಮತ್ತೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಈ ತರ ರೀಸೈಕಲ್ ಮಾಡ್ತಾ ಇರುತ್ತೆ. ಟಿಪಿಕಲಿ ದ ರೇಟ್ ಆಫ್ ಗ್ಯಾಸ್ ಪ್ರೊಡಕ್ಷನ್ ಈಸ್ ಗ್ರೇಟರ್ ಇನ್ ಲೀಚೆಟ್ recirculation system or where water is added. ಗೊತ್ತಾಯ್ತಾ? ರೇಟ್ ಆಫ್ ಗ್ಯಾಸ್ ಪ್ರೊಡಕ್ಷನ್ ಇಸ್ ಗ್ರೇಟರ್ ಇನ್ ಲೀಚೆಟ್ ಇದ್ರೇನೆ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರೋದು. ರೀಸರ್ಕ್ಯುಲೇಷನ್ ಸಿಸ್ಟಮ್ ಇರುತ್ತಲ್ಲ ಅದಕ್ಕೆ. ಆಲ್ದೋ ಗ್ಯಾಸ್ ರಿಕವರಿ ಸಿಸ್ಟಮ್ ಹ್ಯಾವ್ ಬೀನ್ ಹ್ಯಾಂಡಲ್ಡ್ ಇನ್ ಸಮ್ ಲಾರ್ಜ್ ಮುನ್ಸಿಪಲ್ ಲ್ಯಾಂಡ್ಫಿಲ್ಸ್ ಅಲ್ಲಿ ಇರುತ್ತೆ. ದ ಎಕನಾಮಿಕ್ಸ್ ಆಫ್ ಸಚ್ ಆಪರೇಷನ್ಸ್ ಆರ್ ಅಟ್ ಪ್ರೆಸೆಂಟ್ ನಾಟ್ ವೆಲ್ ಡಿಫೈನ್ಡ್. ಅಂದ್ರೆ ಈ ತರ ಅಂತಂದ್ರೆ ರಿಕವರಿ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇರೋದು, ರೈಟ್? ಸ್ವಲ್ಪ ಈಸಿ ಟಾಸ್ಕ್ ಅಲ್ಲ ಇದು, ರೈಟ್? ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ, ಸ್ಕಿಲ್ಡ್ ನಂತರ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಅದಕ್ಕೆ. ಸೊ ದ ಕಾಸ್ಟ್ ಆಫ್ ದಿ ಗ್ಯಾಸ್ ಕ್ಲೀನ್ ಅಪ್ ಅಂಡ್ ಪ್ರೊಸೆಸಿಂಗ್ ಇಕ್ವಿಪ್ಮೆಂಟ್ ಮೇ ಲಿಮಿಟ್ ದ ರಿಕವರಿ ಆಫ್ ಲ್ಯಾಂಡ್ ಫಿಲ್ ಗ್ಯಾಸಸ್ ಸ್ಪೆಷಲಿ ಫ್ರಮ್ ದ ಸ್ಮಾಲ್ ಲ್ಯಾಂಡ್ ಫಿಲ್ಸ್. ಅಂದ್ರೆ ಇದರ ಎಕಾನಮಿ ಪ್ರಾಬ್ಲಮ್ ಇದೆ ಇದು, ಆಯ್ತಾ? ಈ ಮೆಥಡ್ ನ ನಾವು ಮಾಡ್ಬೇಕಂದ್ರೆ ಸ್ವಲ್ಪ ಎಕಾನಮಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ರೈಟ್? ಸೊ ದಿಸ್ ಕಂಪ್ಲೀಟ್ಸ್ ದ ಟುಡೇಸ್ ಇಂಪಾರ್ಟೆಂಟ್ ಸೆಷನ್, ದಟ್ ಈಸ್ ಅಬೌಟ್ ದ how we can collect the gas recovery and we can use for the different energy sources. ಗೊತ್ತಾಯ್ತಾ? ಇವತ್ತಿನ ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇತ್ತು. ಈ ಕ್ಲಾಸ್ ಅಲ್ಲಿ ಲ್ಯಾಂಡ್ ಫಿಲ್ ಗ್ಯಾಸ್ ಕಂಪೋಸಿಷನ್ ಪ್ರಿನ್ಸಿಪಲ್, ಗ್ಯಾಸ್ ಮೂವ್ಮೆಂಟ್ ಮತ್ತೆ ಕಂಟ್ರೋಲ್ ಆಫ್ ಗ್ಯಾಸ್ ನ ಓದಿದ್ದೀರಾ, ರೈಟ್? ಸೊ ಯಾವುದೇ ತರ ನಿಮಗೆ ಡೌಟ್ ಇದ್ರೆ ದಯವಿಟ್ಟು ಕಂಪ್ಲೀಟ್ ನೀವು ನೋಡಿದ್ಮೇಲೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಮತ್ತೆ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.